ನಿಧಾನವಾಗಿ ಉಸಿರಾಟ ಕ್ರಿಯೆ 5 ಸಾರಿ. ಮೂಕಾಂಬಿಕೆಯ ಕೈಯಲ್ಲಿರುವಂತಹ ತ್ರಿಶೂಲವನ್ನು ದಿಟ್ಟಿಸಿ ನೋಡಿ. ಎಸ್. ಈಗ ಅಲ್ಲಿಂದ ನಿಮ್ಮ 15ನೇ ವರ್ಷಕ್ಕೆ ಬನ್ನಿ. 15ನೇ ವರ್ಷದಲ್ಲಿ ಏನು ಕೆಲಸ ಮಾಡ್ತಾಯಿದ್ರಿ, ಯಾವ ಊರಲ್ಲಿದ್ರಿ, ಆಗ ಈ ಜನ್ಮದಲ್ಲಿ ನಿನಗೆ ಕಾಡ್ತಾ ಇರ್ತಕ್ಕಂತಹ ಸಮಸ್ಯೆಗೆ ಮೂಲ ಕಾರಣ ಹೋದ ಜನ್ಮನೇನಾ? ಓಕೆ, ಈ ಸಮಸ್ಯೆಗೆ ಮೂಲ ಕಾರಣ ಏನು ಅಂತೇಳಿ ಸರ್ಚ್ ಮಾಡ್ತಾ ಹೋಗು. ಹೊರಗಡೆಯಿಂದ ಬಂದಿರ್ತಕ್ಕಂಥ ಸಮಸ್ಯೆನಾ ಅಥವಾ ಮನೆಯವರಿಂದ ಬಂದಿರ್ತಕ್ಕಂಥದ್ದ? ಅದು ಯಾವುದೇ ಕಾರಣ ಇದ್ರೂ ನೋಡು. 3, 2, 1, 0 ಗೋ. ನಮಸ್ಕಾರ. ಈ ಮೇಡಮ್ಗೆ ನಾನಿವಾಗ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯನ್ನು ತೆಗೆದುಕೊಂಡಿದ್ದೇನೆ. ಇವರು ಸುಮಾರು ಚಿಕ್ಕ ವಯಸ್ಸಿಂದನೂ ಟಿ ವಿ ಸೀರಿಯಲ್ಗಳಲ್ಲಿ ಮತ್ತು ಫಿಲಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿರತಕ್ಕಂತಹ ವ್ಯಕ್ತಿ. ಇವರು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂಥೇಳಿ ಇವರ ತಂದೆಯ ತಂಗಿ, ಅಂದರೆ ಇವ್ರಿಗೆ ಅತ್ತೆ ಆಗಬೇಕಲ್ಲ, ಅತ್ತೆ ಇವ್ರು ತುಂಬ ಫೇಮಸ್ ಆಗಿಬಿಡ್ತಾರೆ, ಚೆನ್ನಾಗಿ ದುಡಿಮೆ ಮಾಡ್ತಾಳೆ, ಸ್ವಲ್ಪ ಬಡತನದಿಂದ ಬಂದಿರತಕ್ಕಂತಹ ಮೇಡಮ್ ಇವರು ಚೆನ್ನಾಗಾಗ್ಬಿಡ್ತಾರೆ ಅನ್ನೋವಂತಹ ಹೊಟ್ಟೆ ಕಿಚ್ಚಿಗೆ ಮೊದಲನೇದಾಗಿ ಮದ್ದಿಡಿಯನ್ನು ಹಾಕಿದ್ರು. ಮೇಲಿನ ಮೇಲೆಲ್ಲ ಮದ್ದಿಡಿಯನ್ನು ಹಾಕ್ತಾ ಸಮಸ್ಯೆ ಆಗ್ತಾ ಬಂತು ಅವ್ರಿಗೆ. ಆದರೂ ಬಿಡಲಿಲ್ಲ, ಹೆಂಗೆಂಗೋ ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ವಿಲ್ ಪವರಿಂದ ಮುಂದೆ ಬಂದಿದ್ದಾರೆ. ಅದಾದ ನಂತರ ಹೀಗೆ ಮಾಟಮಂತ್ರದ ಪ್ರಯೋಗಗಳು, ಏನೇನೋ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಮಾಡೋದು, ಎಲ್ಲಿ ಈಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದು, ಪೂಜಾರಿಗಳ ಹತ್ರ ಏನೇನೋ ಎಲ್ಲ ಮಾಡಿಸೋ ಅಂಥದ್ದು, ಆ ಥರದ್ದೆಲ್ಲ ಸಮಸ್ಯೆ ಎಲ್ಲ ಮಾಡ್ತಾಯಿದ್ರು. ಇದ್ರ ಜೊತೆಯಲ್ಲಿ ಇವರಿಗೆ ನೈಟೆಲ್ಲ ನಿದ್ದೆ ಬರ್ತಾ ಇರೋದಿಲ್ಲ, ಮೈಮೇಲೆ ಬಂದು ಯಾರೋ ಕೂತಂಗೆ ಆಗೋವಂಥದ್ದು, ಮಾತಾಡಿಸ್ದಂಗೆ ಆಗೋವಂಥದ್ದು, ವಿಪರೀತವಾಗಿ ಬಾಧೆಯನ್ನು ಅನುಭವಿಸ್ತಾಯಿದ್ರು. ಆದರೂ ಕೂಡ ಯಾವುದಕ್ಕೂ ಅವರು ಹೆದರ್ತಾ ಇರಲಿಲ್ಲ. ಹೆಂಗೆಂಗೋ ಮಾಡಿ ಅಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಅಷ್ಟೇ ನಟನೆ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರು ಸ್ಥಾನಮಾನವನ್ನು ಗಳಿಸ್ಬೇಕು ನಾನು ಅಂತೇಳಿ ತುಂಬ ಚೆನ್ನಾಗೇ ಮುಂದುವರ್ಕೊಂಡು ಬಂದರು. ಅಲ್ಲಿಂದ ಮುಂದಕ್ಕೆ ಇವರು ಯಾರೋ ಸ್ನೇಹಿತರು ಮನೆಗೆ ಅಂತೇಳಿ ಹೋಗ್ತಾರೆ. ಅಲ್ಲಿ ಏನಾಗಿದೆ ಅಂತಂದರೆ ಇವರ ಒಂದು ಗ್ರಾಚಾರಕ್ಕೆ ಅಲ್ಲಿ ಇರ್ತಕ್ಕಂಥ ಒಬ್ಬರು ಮಾವ ತನ್ನ ಅಕ್ಕನ ಮಗಳಿಗೆ ವಶೀಕರಣ ಮಾಡ್ಕೋಬೇಕು ಅಂಥೇಳಿ ಏನೋ ಒಂದು ರೆಡಿ ಮಾಡ್ಕೊಬಂದು ಸ್ವೀಟಲ್ಲಿ ತೊಗೊಂಬಂದಿರ್ತಾರೆ. ಬಟ್ ಅದು ಕೈ ತಪ್ಪಿ ಏನಾಗ್ಬಿಡುತ್ತೆ ಅಂದರೆ ಇವರು ಆ ಸ್ವೀಟನ್ನು ಉಪಯೋಗಿಸ್ಬಿಡ್ತಾರೆ, ತಿಂದ್ಬಿಡ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ಆ ಹುಡುಗಿನೂ ಕೂಡ ತಿಂತಾಳೆ. ಇಬ್ರಿಗೂ ಕೂಡ ಸೇಮ್ ಪ್ರಾಬ್ಲಮ್ ಆಗುತ್ತೆ ದಾವಣಗೆರೆಯಲ್ಲಿ. ಹೇಗೆ ಅಂದರೆ ಮಂಕಾಗಿರೋ ಅಂಥದ್ದು, ತಲೆನಲ್ಲಿ ಏನೂ ಓಡೋದೇ ಇಲ್ಲ. ನಾವೀಗೇನಾದರೂ ಒಂದು ಥಿಂಕ್ ಮಾಡ್ತೀವಿ, ಮಾತಾಡ್ತೀವಿ ಅಂತ ಅಂದರೆ ನಮಗೊಂದು ಸ್ವಲ್ಪನಾದ್ರೂ ಗೊತ್ತಾಗುತ್ತಲ್ವ. ಇವರಿಗೆ ಒಂದು 6 ತಿಂಗಳವರೆಗೂ ಏನು ಮಾಡ್ತೀನಿ, ಏನು ಮಾತಾಡ್ತೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಕತ್ಲೆ ಕಂಡ್ರಂತೂ ತುಂಬ ಇಷ್ಟ ಆಗ್ತಿತ್ತು. ಆ ಹುಡುಗಿಗೂ ಹಂಗೆ ಆಗ್ತಿತ್ತು, ಇವ್ರಿಗೂ ಕೂಡ ಹಂಗೆ ಆಗ್ತಿತ್ತು. ಆ ಹುಡುಗಿ ಬಾತ್ರೂಮ್ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ರೆ ಎಷ್ಟು ಹೊತ್ತಾದ್ರೂ ಬರ್ತಾನೆ ಇರಲಿಲ್ಲ. ಈ ಕೇಸ್ನ ನಾನೇ ಅಟೆಂಡ್ ಮಾಡಿ ಆವಾಗ ಹಿಂಗೋ ಸ್ವಲ್ಪ ಕ್ಲಿಯರ್ ಆಯಿತು. ನೋಡಿ, ಕ್ಲಿಯರ್ ಆಯಿತು ಅಂದರೆ 100ಗೆ 100% ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದೊಂದು ಎಷ್ಟೋ ಒಂದು 70%, 80% ಕ್ಲಿಯರ್ ಆಗ್ಬೋದು, ಪೂರ್ತಿಯಾಗಿ ಕ್ಲಿಯರ್ ಆಗೋದಿಲ್ಲ. ಮತ್ತು ಇವ್ರಿಗೆ ವಿಲ್ ಪವರ್ ಇರೋದರಿಂದ ಮತ್ತು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಸ್ವಲ್ಪನೇ ಕ್ಲಿಯರ್ ಆಗ್ತಾ ಬಂದು ತುಂಬ ಟೈಮ್ ಹಿಡಿತು ಒಟ್ಟಿನಲ್ಲಿ. ಅದಾದ ನಂತರ ಮತ್ತೆ ಇವ್ರ ಮೇಲೆ ಪ್ರಯೋಗಗಳು ಮಾಡೋದಕ್ಕೆ ಅವರತ್ತೆ ಶುರು ಮಾಡಿದರು. ಸರಿ ಅಂಥೇಳಿ ಆಯಿತು ಅಂಥೇಳಿ ಒಂದು ಕಡೆ ಒಂದು ಈಗ ಮದುವೆ ಆಗಾದರೂ ಚೆನ್ನಾಗಿರೋಣಪ್ಪ ಅಂಥೇಳಿ ಡಿಸೈಡ್ ಮಾಡಿಕೊಂಡು ಮದುವೆ ಆದಮೇಲೆ ಗಂಡನ ಮನೆ ಕಡೆಯರು, ಗಂಡನ ಅಮ್ಮ ಮತ್ತು ಗಂಡನ ತಂಗಿದಿರು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾಳಲ್ಲ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾಳೆ, ನಮ್ಗೊಳಗಿಂತ ತುಂಬ ಸೂಪರಾಗಿದ್ದಾಳೆ ಅಂತನೋ, ಅಥವಾ ಗಂಡನಿಗೆ ಯಾವ ಥರ ಯೋಚನೆ ಬಂತು ಅಂತಲೇ ಗೊತ್ತಿಲ್ಲ. ಇಲ್ಲ, ಇವಳು ಯಾವ ಫಿಲಮಲ್ಲೂ ಆ್ಯಕ್ಟ್ ಮಾಡಬಾರ್ದು, ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬಾರ್ದು, ಆರಾಮಾಗಿ ನಮ್ಮ ಜೊತೆನಲ್ಲೇ ಇರಬೇಕು, ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ಮನೆ ಕೆಲಸ ಮಾಡ್ಕೊಂಡಿರಬೇಕು ಅಂಥೇಳಿ ಅವರೂ ಕೂಡ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದ್ರು. ಕೆಲವೊಂದು ವಿದ್ಯೆಗಳನ್ನೆಲ್ಲ ಪ್ರಯೋಗ ಮಾಡೋಕ್ಕೆ. ಇವ್ರು ನೋಡಿ, ಹುಡ್ತಾಗಿಂದ ಕಷ್ಟಪಟ್ಟು ಇವ್ರು ಮುಂದುವರೆದು ಬಂದಿರೋ ಅಂಥದ್ದು ದುಡಿಮೆ ಮಾಡ್ತಾ ಇರ್ತಕ್ಕಂತಹ ಪರ್ಸನ್ನು, ಸ್ವಂತ ಅತ್ತೆ
ಅವರು ಅಲ್ಲಿ ಪ್ರಾಬ್ಲಮ್ ಮಾಡಿದ್ರು. ಆಮೇಲೆ ಗ್ರಾಚಾರ ಕೆಟ್ಟು ಅವ್ರ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲೇನೋ ಒಂದು ಯಾರಿಗೋ ಮದ್ದಡಿ ಏನೋ ತೊಗೊಂಬಂದಿದ್ರೇನೋ ಸ್ವೀಟಲ್ಲಿ, ಅದು ಇವ್ರು ತಿಂದರು. ಆವಾಗ ಪ್ರಾಬ್ಲಮ್ ಅನ್ಭವಿಸಿದ್ರು. ಅದಾದಮೇಲೆ ಬಿಡಪ್ಪ ನಾವು ಮದುವೆ ಆಗಿ ಸುಖವಾಗಿರೋಣ ಅಂತೇಳಿ ಮದುವೆ ಮಾಡಿಕೊಂಡ್ರೆ ಈ ಥರ ಒಂದು ಸಮಸ್ಯೆ ಮೇಲೆ ಸಮಸ್ಯೆ ಎಲ್ಲ ತುಂಬಾ ಅನುಭವಿಸ್ತಾ ಇದ್ದಾರೆ. ಇದೇನಾದ್ರೂ ಅಕಸ್ಮಾತ್ ಪೂರ್ವಜನ್ಮಕ್ಕೆ ಏನಾದರೂ ಕನೆಕ್ಟ್ ಆಗಿದೆಯಾ ಅಂತೇಳಿ ಚೆಕ್ ಮಾಡಿ ನೋಡಿದ್ವಿ ಇದರಲ್ಲಿ. ಇದಾದಮೇಲೆ ಮತ್ತೆ ಇದು ಯಾವ ರೀತಿಯಾಗಿ ಮುಂದುವರಿತಿದೆ ಅಂದರೆ, ಈಗ ಅವರಿಗೆ ಕಾಲು ಮತ್ತು ಕೈಯಿನ ಭಾಗ, ಈ ಒಂದು ಕುತ್ತಿಗೆ ಭಾಗದ ಮೇಲ್ಭಾಗದಲ್ಲಿ ಪೂರ್ತಿ ಕಲ್ಲರಿದ್ದಾರೆ. ಅವರ ಒಂದು ಎದೆ ಭಾಗದಿಂದ ಹಿಡಿದು ತೊಡೆಯ ಭಾಗದವರೆಗೂ ಪೂರ್ತಿ ಬ್ಲಾಕ್ ಆಗೋಗ್ಬಿಟ್ಟಿದೆ. ಇವಾಗ ಚರ್ಮ ಹೆಂಗೆ ಹಾವಿನ ಚರ್ಮ ಎಲ್ಲ ಹೆಂಗೆ ಬಿಟ್ಕೊಳುತ್ತಲ್ಲ, ಕಪ್ಪಾಗಿರುತ್ತೆ ನೋಡಿ, ಆ ಥರ ಆಗೋಗ್ಬಿಟ್ಟಿದೆ. ಆ ಥರ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಎಂತೆಂಥ ಜನ ಇರ್ತಾರೆ.